ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸರ್ವೈವಲ್ ಮೋಡಲ್ಲಿದ್ದೀನಿ ನಾನು. ಸೊ ಇವತ್ತಿನ ಪ್ಲಾನ್ಸ್ ಲಾಸ್ಟ್ ವಿಡಿಯೋಲಿ ನೀವು ನೋಡಿರ್ತೀರ. ಕ್ಯಾನ್ಸಲ್ ಆಗಿದ್ದು ಫ್ರೆಂಡ್ ಜೊತೆ ಪ್ಲಾನ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಸೊ ಐ ಆಮ್ ಗೋಯಿಂಗ್ ಔಟ್ ವಿತ್ ಮೈ ಫ್ರೆಂಡ್. ಇಲ್ಲೇ ಹತ್ತಿರದಲ್ಲಿ ಐ ಥಿಂಕ್ ನನಗೆ 20 ಮಿನಿಟ್ಸ್, ಅವ್ರಿಗೆ ಸ್ವಲ್ಪ ಹಾಫ್ ಆನ್ ಅವರ್ ಆಗ್ಬೋದು. ಸ್ವಲ್ಪ ದೂರದಲ್ಲಿ ಆಂಡೇಲ್ ಮಾಲ್ ಅಂತ ಒಂದಿದೆ. ಸೊ ವಿ ಆರ್ ಗೋಯಿಂಗ್ ಟು ಆಂಡೇಲ್ ಮಾಲ್, ಸ್ಪೆಂಡ್ ಸಮ್ ಟೈಮ್, ಈಟ್ ಸಮ್ ಫುಡ್. ಸ್ವಲ್ಪ ಶಾಪಿಂಗ್ ಇದೆ. ನನಗೆ ಒಂದಷ್ಟು ಥಿಂಗ್ಸ್ ಬೇಕಿತ್ತು, ಅವ್ರಿಗೆ ಏನೋ ಬೇಕಿತ್ತು ಅಂತ. ವಿ ಆರ್ ಜಸ್ಟ್ ಗೋಯಿಂಗ್ ದೇರ್. ನೋಡೋಣ ಇವತ್ತು ಏನೇನಾಗುತ್ತೆ. ಯು ಗೈಸ್ ಕಮ್ ವಿತ್ ಮೀ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇವತ್ತು ಬೆಳಿಗ್ಗೆನೇ ಅಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಬಿಕಾಸ್ ಇಟ್ ಇಸ್ ಆಫ್ ಟುಡೇ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಲೇಟಾಗೆ ಹೊರಡ್ತಾ ಇದ್ದೀವಿ ಬಿಕಾಸ್ ಮಳೆ ಬರ್ತಾ ಇದೆ. ತುಂಬ ಮಳೆ ಬರ್ತಾ ಇದೆ, ಗಾಳಿ ಇದೆ. ಆ್ಯಂಡ್ ದಟ್ಸ್ ವೈ ನಾನು ಸ್ವೆಟ್ ಶರ್ಟ್ ಹಾಕ್ಬಿಟ್ಟಿದ್ದೀನಿ ಇವತ್ತು. ನಿನ್ನೆ ಅಲ್ಲಿ ಕೂತಿದ್ದೆ, ಹೊರಗಡೆ ಕೂತಿದ್ದಾಗ ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಯಾ, ಲೆಟ್ಸ್ ಜಸ್ಟ್ ಗೋ ಔಟ್ ಆ್ಯಂಡ್ ಸಿ ಹೌ ಇಸ್ ಇಟ್. ಇಲ್ಲಿ ಮಳೆ ಬರ್ತಾ ಇದ್ರೂ ವಾಕಿಂಗ್ ಮಾಡ್ತಾರೆ. ಪೀಪಲ್ ಆರ್ ಕ್ರೇಜಿ, ಸೊ ಕ್ರೇಜಿ. ಅಷ್ಟೆಲ್ಲ ಡೆಡಿಕೇಶನ್ ನಮಗೆ ಬರಲ್ಲ. ಅದೊಂದು ರೀಸನ್ ಆಗಿಬಿಟ್ಟು ನಾನು ಗಿವ್ ಅಪ್ ಮಾಡಿಬಿಡ್ತೀನಿ ವಾಕಿಂಗು ಅದೆಲ್ಲ. ಸೊ ಯಾ, ಐ ಥಿಂಕ್ ವಾಕಿಂಗ್ ಅದೆಲ್ಲ ಹೋಗಿ ಐ ಯೂಸ್ ಟು ಗೋ ಟು ಜಿಮ್. ಎಕ್ಸಾಕ್ಟ್ಲಿ 1 year ago ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಇವಾಗೆಲ್ಲ ಇಲ್ಲೆಲ್ಲ ಯಾರು ಹೋಗೋಕ್ಕಾಗುತ್ತೆ? ಇಲ್ಲಿ ಜಿಮ್ಗೆ ಹೋಗಬೇಕು, ಈ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಬೇಕು ಅಂದರೆ ಇಲ್ಲಿ ಅರ್ನ್ ಮಾಡಬೇಕು, ಅವಾಗಲೇ ಆಗೋದು. ಸೊ ಯಾ, ಆ ದಿನನೂ ಬರುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಯಾ, ಇವಾಗ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಬಂದು ಸ್ವಲ್ಪ ಅಸೈನ್ಮೆಂಟ್ ವರ್ಕ್ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಲೆಟ್ಸ್ ಲೀವ್ ದ ರೂಮ್ ಆ್ಯಂಡ್ ಗೋ ದೇರ್. ಯಾ, ಸೊ ದಿಸ್ ಇಸ್ ಹೌ ಐ ಆಮ್ ರೆಡಿ. ನನಗೆ 50-50 ಹೋಗೋದಾ ಬೇಡ ಅಂತ. ಬಟ್ ಇಲ್ಲಿ ಚಾನ್ಸ್ ಸಿಕ್ಕಿದಾಗ ಹೋಗ್ಬಿಡ್ಬೇಕು, ಆ ಥರ ಇರುತ್ತೆ ಸಿಚುವೇಶನ್. ಸೊ ಯಾವಾಗಲೂ ಒಳಗಡೆನೇ ಇರೋದು ಇಸ್ ನಾಟ್ ದ್ಯಾಟ್ ಗುಡ್. ಸೊ ಐ ಆಮ್ ಲೈಕ್ ದಿಸ್ ಆ್ಯಂಡ್ I'm wearing my usual jacket. ಇನ್ನೂ ಒಂದು 15 ನಿಮಿಷ ಟೈಮ್ ಇದೆ ಬಸ್ ಬರೋಕ್ಕೆ. ಸೊ ಐಮ್ ಜಸ್ಟ್ ವೇಟಿಂಗ್. ಐ ಆಮ್ ನಾಟ್ ಶೋರ್ ನಾನು ಯಾಕೆ ಐ ಫೀಲ್ ವೆರಿ ಲೋ. ನನಗೆ ಈ ಲೋ ಫೀಲು, ಬೇಜಾರಾಗೋದು, ಅಳೋದು ಇದೆಲ್ಲ ನನಗೆ ವೀಡಿಯೋಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲ. ಬಟ್ ನನಗೆ ಐ ಕ್ಯಾನಾಟ್ ಇವನ್ ಪ್ರಿಟೆಂಡ್, ನನಗೆ ಮುಚ್ಚಿಟ್ಕೊಂಡಿರೋಕ್ಕೆ ಬರಲ್ಲ. ಆ್ಯಂಡ್ ಇದು ನೋಡಿ ಊದ್ಕೊಬಿಟ್ಟಿದೆ ಇಲ್ಲಿ. ನಾನು ಯಾವುದೋ ಕೋಪಕ್ಕೆ ಹಿಂಗೆ ಏನು ಸಿಕ್ತು ಗೊತ್ತಾ, ಇದು ಟ್ರೈಪಾಡ್ ಬರುತ್ತಲ್ಲ, ಈ ಥರದ್ದು ಇನ್ನೊಂದು ಬರುತ್ತೆ, ಫ್ಲೆಕ್ಸಿಬಲ್ ಥರದ್ದು ಬರುತ್ತೆ. ಹಿಂಗೆ ಎತ್ಕೊಂಡು ಹೊಡ್ಕೊಬಿಟ್ಟೆ, ಅವಾಗಿಂದ ಇದು ಊದ್ಕೊಬಿಟ್ಟಿದೆ. ಎನಿವೇಸ್, ಅದು ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಊದ್ಕೊಂಡಿರೋದು. ಕೋಪ. Anyways, let's go. Let's see what will happen today. ರೀಚ್ ಆಗಿ ಐ ಆಮ್ ವೇಟಿಂಗ್. ಶಿ ಸ್ಟಿಲ್ ಯೆಟ್ ಟು ಕಮ್. ಐ ಥಿಂಕ್ ಇನ್ನೊಂದು 10 minutes. ನನ್ನ ಬಸ್ ಬೇಗ ಬಂದುಬಿಡ್ತು. ಆ್ಯಕ್ಚುಲಿ ನಾನು ಲೇಟ್ ಆಗಿಬಿಟ್ಟೆ, ಆದರೂ ಬೇಗ ಬಂತು.
ಇವಾಗ ಏನೂ ಮಾಡಲ್ಲ. ಐ ಆಮ್ ಜಸ್ಟ್ ಗೋನ್ ಸಿಟ್ ಹಿಯರ್, ಸ್ಟೇರ್ ಅಟ್ ಎವ್ರಿ ಒನ್, ವೇಟ್ ಫಾರ್ ಮೈ ಫ್ರೆಂಡ್ ಆ್ಯಂಡ್ ಅವಳು ಬಂದಮೇಲೆ ವಿಲ್ ಗೋ ಟು ಮಾಲ್. ಸೊ ನಾನಿವಾಗಿರೋದು ಸೆಂಟ್ರಲಲ್ಲಿ. ಸೊ ದ ಸೆಂಟ್ರಲ್ ಇಸ್ ಪ್ರಿಟಿ ಕ್ರೌಡೆಡ್ ಎವ್ರಿ ಟೈಮ್. ಸೊ ಅಲ್ಲೆಲ್ಲ ಫೋನ್ ತೆಗೆದು ಮಾತಾಡೋಕ್ಕಾಗಲ್ಲ ಅಂತ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಹಿಯರ್, ಕುತ್ಕೊಂಡು ಐ ಆಮ್ ವೇಟಿಂಗ್. ಗಾಳಿ ಜಾಸ್ತಿ ಇದೆ. ನನಗೆ ಬ್ಲ್ಯಾಕ್ ಶೂ ಬೇಕಿತ್ತು ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದು. ಐ ಶುಡ್ ಫೈಂಡ್ ನಾವ್. ಅಲ್ಲೆಲ್ಲ ಇದೆ. ಲೆಟ್ಸ್ ಸಿ ವಿಚ್ ವರ್ಕ್ಸ್. ಓ ಯಾ, ಹಿಯರ್ ವಿ ಗೋ. If I like something there, I will eat. If not, I will not eat. Whenever I open my camera, I remember your dialogue only. ಮುಗೀತು, ಶಾಪಿಂಗ್ ಮುಗೀತು. ಆ್ಯಕ್ಚುಲಿ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟು ಎನರ್ಜಿ ನನಗಿರಲಿಲ್ಲ ಆ್ಯಂಡ್ ನನಗೇನು ತಿನ್ನಬೇಕು ಅಂತ ಅನಿಸಿಲ್ಲ. ಪಾಪ ಅವ್ರಿಗೂ ಹಾಗೆ ಇತ್ತು. ನನಗೆ ಜಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು 5 o'clock. ಸ್ಟಿಲ್ ಗುಡ್. ನೋಡೋಣ, ಇನ್ನೂ ತುಂಬ ಕೆಲಸ ಇದೆ ಮನೆಗೆ ಹೋಗಿ. ಐ ಶುಡ್ ಪ್ರೆಪ್, ಅಡುಗೆ ಮಾಡಬೇಕು. ಆ್ಯಂಡ್ ಒಂದು ಅಸೈನ್ಮೆಂಟ್ ಸಬ್ಮಿಷನ್ ಇದೆ, ಅದನ್ನು ಮಾಡಬೇಕು. ಲಾಟ್ ಆಫ್ ವರ್ಕ್. ಲೆಟ್ಸ್ ಗೋ. ನಾನು ಇವಾಗ ತಾನೇ ಬಂದೆ. ಇಟ್ ವಾಸ್ ಅ ಗುಡ್ ಡೇ, ಬಟ್ ಸ್ವಲ್ಪ ಬ್ಯುಸಿನೂ ಇತ್ತು. ತುಂಬ ಓಡಾಡಿದ್ವಿ. ಆಂಡೇಲ್ ಮಾಲ್ ನೋಡಿದೆ ನಾನು ಫಸ್ಟ್ ಟೈಮ್ ಅದನ್ನು ನೋಡಿದ್ದು. ಆ್ಯಂಡ್ ಯಾರೂ ಇಲ್ಲ, ಸೊ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೈಟ್ಗೆ. ಬಿಕಾಸ್ ಐ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ, ಅಸೈನ್ಮೆಂಟ್ ಅದು ಇದು ಅಂತ. ದಿಸ್ ಇಸ್ ಹೌ ಇಟ್ ಇಸ್. ಆ್ಯಕ್ಚುಲಿ ನಾನು ಇಷ್ಟೆಲ್ಲ ಬೆಂಗಳೂರಲ್ಲೂ ಮ್ಯಾನೇಜ್ ಮಾಡ್ತಾಯಿದ್ದೆ. ಬಿಕಾಸ್ ನಾನು ಸಪ್ರೇಟಾಗಿ ಇದ್ದಿದ್ದರಿಂದ ಅವಾಗೇನು ಅಷ್ಟು ಕಷ್ಟ ಅನಿಸ್ತಿರ್ಲಿಲ್ಲ. ಬಟ್ ಇವಾಗ ಅಯ್ಯೋ, ಇದು ನೋಡಬೇಕು, ಅದು ನೋಡಬೇಕು, ಮತ್ತೆ ಎಲ್ಲ ಆದಮೇಲೆ ಅಡುಗೆ ಮಾಡ್ಕೋಬೇಕು. ಮೇನ್ಲಿ ಇಲ್ಲಿ ಹೊರಗಡೆ ಏನು ಸಿಗುತ್ತೆ, ಪಿಜ್ಜಾ, ಬರ್ಗರ್ಸ್, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇದೇ ಜಾಸ್ತಿ ಸಿಗೋದು. ಆ್ಯಂಡ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇದಾವೆ, ಇಲ್ಲ ಅಂತಲ್ಲ.
ಬಟ್ ದೇ ಆರ್ ವೇ ಟು ಕಾಸ್ಟ್ಲಿ. ಸೊ ಇಟ್ಸ್ ಬೆಟರ್ ಟು ಡೂ ಇಟ್ ಅಟ್ ಹೋಮ್. ಆದರೂ ಅಷ್ಟೇ ಮೆಂಟಲಿ ಎಕ್ಸಾಸ್ಟ್ ಆಗ್ತೀವಿ. ಸೊ ಯಾ, ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇಟ್ ಈಸ್ ನಾಟ್ ಈಸಿ. ಅಲ್ಲಿಂದ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ. ಅಬ್ರಾಡ್ ನೋ, ಅಷ್ಟೇ ಕಷ್ಟ ಇದೆ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಆಲ್ ಹ್ಯಾಪನ್ಸ್. ಸದ್ಯಕ್ಕೆ ಪ್ಲಾನ್ ಅಷ್ಟೇ. ಸೊ ನನಗೆ ಹೊಟ್ಟೆ ಹಸಿತದೆ ಅಂತ ನನಗೆ ಈಟಿಂಗ್ ಓರಿಯೋ. ನನಗೆ ಅಭ್ಯಾಸ ಇರಲಿಲ್ಲ ಇದೆಲ್ಲ. ನಾನು ಬಿಸ್ಕೆಟ್ಸೇ ತಿನ್ನಲ್ಲ ಯೂಶ್ವಲಿ. ಈವನ್ ಇನ್ ಬೆಂಗಳೂರು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂತಾಯಿದ್ದೆ. ನಾನು ಒಂದು ಜಂಕ್ ಕುರ್ಕಿ ಅಂತಾರಲ್ಲ, ಆ ಥರ ನಾನು ಸಿಕ್ಕಾಪಟ್ಟೆ ಓನ್ಲಿ ಜಂಕ್. ನನಗೆ ಮನೆ ಊಟನೇ ಸೇರ್ತಾ ಇರಲಿಲ್ಲ ಒಂದು ಟೈಮಲ್ಲಿ. ಬಟ್ ಅದಾದಮೇಲೆ ವೆನ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಅಪ್ ಎಲ್ಲ ತಿಳ್ಕೊಂಡೆ, ಹೆಲ್ತ್ ಇಶ್ಯೂಸ್ ನೋಡಿದೆ, ಅದೆಲ್ಲ ಆದಮೇಲೆ ಐ ಯೂಸ್ ಟು ಈಟ್ ಗುಡ್ ಅಮೌಂಟ್ ಆಫ್ ಫುಡ್. ಮನೆ ಊಟನೇ ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ದೆ. ಆ್ಯಂಡ್ ಹೊರಗಡೆ ಹೋದ್ರೂ ಸ್ವಲ್ಪ ಏನು ತಿನ್ನಬೇಕು ಏನು ತಿನ್ನಬಾರ್ದು ಇದೆಲ್ಲ ಗೊತ್ತಿತ್ತು ನನಗೆ. ಬಟ್ ಇಲ್ಲಿ ನಮ್ಮ ಇಂಡಿಯನ್ ಸ್ನ್ಯಾಕ್ಸ್ ಸಿಗೋದೇ ಕಡಿಮೆ. ಸೊ ಇದನ್ನು ನೋಡಿದ ತಕ್ಷಣ ನೆನಪಾಯಿತು, ಇದು ರೋಡ್ಗೂ ಸಿಗೋದು, ಅಂಗಡಿಗೂ ಸಿಗೋದು. ಆವಾಗ ಕೊಡ್ತೀನಿ ಅಂತ ಫ್ರೆಂಡ್ಸ್ ಇದ್ರೂ ತಿಂತಾ ಇರಲಿಲ್ಲ ನಾನು. ಬಟ್ ದೆನ್ ಇವಾಗ ಕ್ರೇವಿಂಗ್ಸ್ ಅದೇನೋ ಅಂತಾರಲ್ಲ, ಇವಾಗ ಏನೂ ಸಿಗಲಿಲ್ಲ ಅಂದರೆ ಓಕೆ ಇದು ಸಿಕ್ಕಿದ್ರೂ ಸಾಕು ಅನ್ನೋ ಥರ ಇದ್ರಲ್ಲಿ ಸ್ಯಾಟಿಸ್ಫೈ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿನ್ನಲ್ಲ. ಐ ಡೋಂಟ್ ಈಟ್ ಬಿಕಾಸ್ 3 ಟೈಮ್ಸ್ ಕರೆಕ್ಟಾಗಿ ಊಟ ಮಾಡ್ತೀನಿ. ಆ್ಯಂಡ್ ಫ್ರೂಟ್ 1 or 2 ಫ್ರೂಟ್ ಡೈಲಿ ತಿಂತೀನಿ. ಸೊ ಏನೂ ತಿನ್ನಬೇಕು ಅಂತ ಅನಿಸಲ್ಲ ಯೂಶ್ವಲಿ. ಬಟ್ ಅಪರೂಪಕ್ಕೆ ದಿಸ್ ಈಸ್ ಫೈನ್. ಸ್ಮಾಲ್ ಟಿಪ್ ಫ್ರಮ್ ಮೀ, ಯೂಸ್ ಆದರೆ ಗುಡ್, ಇಫ್ ನಾಟ್ ಐ ಡೋಂಟ್ ನೋ. ಓಕೆ, ಸೊ ಬೇರೆ ಪಾರ್ಟ್ಸ್ ಇವಾಗ ನಮ್ಮ ಇಂಡಿಯಾಲೆಲ್ಲ ಹೇಗೆ ಆನ್ ಟೈಮ್ ಯಾವಾಗಲೂ ಸನ್ರೈಸ್ ಆಗುತ್ತೆ, ಸನ್ಸೆಟ್ ಆಗುತ್ತೆ. ಕರೆಕ್ಟಾಗಿ 6:30 ಅಥವಾ 6 ಈ ಗ್ಯಾಪಲ್ಲೇ ಆಗುತ್ತೆ. 5:30 to 6:30 ಅಥವಾ ಸಮ್ಮರಲ್ಲಾದರೆ ಮೇ ಬಿ 6:45ವರೆಗೂ ಹೋಗುತ್ತೆ ಅಷ್ಟೇ ನಾನು ನೋಡ್ದಂಗೆ. ಬಟ್ ಇಲ್ಲಿ ವಿಂಟರಲ್ಲಿ ಒಂಥರ 4:30 ಹಾಗೆ, ಆಮೇಲೆ 7:30, ಇವಾಗ 9:30. ಸೊ ಇಟ್ ಈಸ್ ಆಲ್ ಡಿಫ್ರೆಂಟ್. ಇವಾಗ ನೋಡಿ ಹೇಗಿದೆ. ಆ್ಯಂಡ್ ದ ಟೈಮ್ ಈಸ್ 7:30. ಓಕೆನಾ, 7:45 ಆಗ್ತಾಯಿದೆ ಟೈಮು. ಹಿಂಗಿದೆ. ಆ್ಯಂಡ್ ಸನ್ಸೆಟ್ ಆಗೋದು 9:30 ಆ ಥರ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ಹೆಂಗೆ ವಿಚಿತ್ರವಾಗಿ ನಾವು ಮನುಷ್ಯರೆಲ್ಲ ಎಲ್ಲದಕ್ಕೂ ಸೆಟಲ್ ಆಗಿಬಿಡ್ತೀವಿ ಅಲ್ವಾ. ಓಕೆ, 5 ಗಂಟೆ ಹೋಗ್ಬೇಕಂದ್ರೂ ಪಟ್ಟಂತ ಕಷ್ಟಪಟ್ಟು 3 ಗಂಟೆಗೆ ಎದ್ದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ 10 ಗಂಟೆ ಬಸ್ ಹೋಗ್ಬೇಕಾ, ಅದಕ್ಕೂ ಸೈ. ರಾತ್ರಿ ಎಲ್ಲ ಟ್ರಾವೆಲ್ ಮಾಡಬೇಕಾ, ಅದಕ್ಕೂ ಸೈ. ಸೊ ಸಮಟೈಮ್ಸ್ ಐ ಫೀಲ್ ವಿ ಹ್ಯೂಮನ್ಸ್ ಆರ್ ವೆರಿ ಅಡ್ಯಾಪ್ಟಬಲ್. ಎಲ್ಲದಕ್ಕೂ ಹೆಂಗಿದ್ರು ಓಕೆ, ಹಿಂಗೆ ಈ ಪ್ರಾಬ್ಲಮಾ, ಇದಕ್ಕೊಂದು ಸೊಲ್ಯೂಷನ್ ಇಟ್ಕೊಂಡು ಹೋಗೋಣ ಆ ಥರ. ಸೊ ಐ ಲೈಕ್ ಹೌ ಪೀಪಲ್ ಆರ್. ಆ್ಯಂಡ್ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಬರುತ್ತೆ, ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಥರ ಸೊಲ್ಯೂಷನ್ ಬರುತ್ತೆ. ಐ ಡೋಂಟ್ ನೋ, ಜಸ್ಟ್ ಆ ಥಾಟ್ ಬಂತು, ನಾನು ಹೇಳಿದೆ. ಆ್ಯಂಡ್ ಯಾ, ಸೊ ಬ್ಯೂಟಿಫುಲ್. ಇಫ್ ಯು ಸಿ ಇಟ್ ಬ್ಯೂಟಿಫುಲ್ಲಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇಲ್ಲ ಅಯ್ಯೋ ಯಾಕೆ ಇದು ಪ್ರಾಬ್ಲಮ್ಮು ಅದು ಇದು ಅಂತ ಅನಿಸಿದ್ರೆ ಅಫ್ಕೋರ್ಸ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಆ್ಯಂಡ್ ಇಟ್ ಈಸ್ ಲೈಕ್ ದ್ಯಾಟ್. ಸೊ ಯಾ, ಐ ಹೋಪ್ ನಿಮ್ಮೆಲ್ಲರಿಗೂ ಕೈ ನೋವು ಬಂತು. ಓಕೆ, ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮಗೆ ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾವಿದ್ರೆ ನಾವೆಲ್ಲರೂ ನೋಡ್ಕೋಬೋದು. ಯಾ, ಸೊ ಯಾ, ಬಾಯ್.